ಹಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್, ಇವತ್ತು ಸ್ಯಾಟರ್ಡೆ 30th ಆ್ಯಂಡ್ ನಾನು ಹೊರಟಿದ್ದೇನೆ ಲಕ್ಷ ದೀಪೋತ್ಸವಕ್ಕೆ ಧರ್ಮಸ್ಥಳದ್ದು. ಗುಂಡು ಬರ್ತಾಳೆ, ನಾನು ಗುಂಡು ಹೋಗೋದು. ಮಿಡ್ಲಲ್ಲಿ ಮಾನ್ಯ ಮತ್ತು ದಿವ್ಯ ಜಾಯಿನ್ ಆಗ್ತಾರಂತೆ. ಅವರು ಅವರ ಪೇರೆಂಟ್ಸ್ ಜೊತೆ ಹೋಗಿದ್ದಾರೆ ಇವಾಗ. ಸೊ 8:20 ಹೋಗು ಅಂತೇಳಿ. ಆ್ಯಂಡ್ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇಲ್ಲೊಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಈ ಸ್ಕೈ ಬ್ಲೂ ಶರ್ಟ್ ಹಾಕ್ಕೊಂಡಿದ್ದೀನಿ. ಲೂಸ್ ಇದೆ ಎಲ್ಲ, ಫಿಟ್ಟಿಂಗ್ ಮಾಡಿಸಿಲ್ಲ ನಾನು. ಆ್ಯಂಡ್ ಇದು ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ಇನ್ಶರ್ಟ್ ಮಾಡೋದಾ ಬೇಡವಾ ಅಂತ ನೋಡೋದು. ನೋಡ ಫೈನಲಾಗಿ ಹೇಗಾಗುತ್ತೆ ಅಂತೇಳಿ. ಸೊ ಹೊರಡೆ ಎಲ್ಲ ಆಯಿತು ನಂದು. ಆ್ಯಂಡ್ ಏನು ಗುಂಡು ಬಂದ ನಂತರ ನಿಮಗೆ ಆಮೇಲೆ ಸಿಗ್ತೇನೆ. ಸೊ ಹೇಗೆ ಕಾಣಿಸ್ತದೆ ಅಂತೇಳಿ ಕಮೆಂಟ್ ಮಾಡಿ ಗೈಸ್, ಆಯಿತಾ. ಆ್ಯಂಡ್ ಫುಲ್ ಔಟ್ಫಿಟ್ ತೋರಿಸ್ತೇನೆ. ಇನ್ಶರ್ಟ್ ಮಾಡೋದಾ ಬೇಡವಾ ಅಂತೇಳಿ ಕನ್ಫ್ಯೂಷನ್ ಇದೆ. ವೆಯ್ಟ್, ನಾನು ನಿಮಗೆ ಮಿರರಲ್ಲಿ ತೋರಿಸ್ತೇನೆ. ವೆಯ್ಟ್. ಡಾರ್ಕ್ ಬ್ಲೂ ಇದೆ ಜೀನ್ಸ್, ಬಟ್ ಇನ್ಶರ್ಟ್ ಮಾಡಿದೆ ಗೈಸ್. ಮಾಡಿದರೆ ಚೆನ್ನಾಗಿ ಕಾಣುತ್ತೆ, ಬಟ್ ಎಂತ ಮಾಡೋದು ಅಂತ ಗೊತ್ತಿಲ್ಲ ಗೈಸ್, ಕನ್ಫ್ಯೂಷನ್ ಆಗ್ತದೆ. ಆ್ಯಂಡ್ ಫಿಟ್ಟಿಂಗ್ ಎಲ್ಲ ಮಾಡಿಸಿಲ್ಲ ನಾನು. ನೋಡಿ, ಫುಲ್ಲು ಡಾಮ್ಲಸ್ ಅದೇ. ಈ ಥರ ಇದ್ರೇ ಖುಷಿಯಾಗುತ್ತೆ ನನಗೆ. ಹಾಗಾಗಿ ನೋಡ ಏನು ಮಾಡ್ತೇನೆ ಅಂತ ಗೊತ್ತಿಲ್ಲ. ಇನ್ಶರ್ಟ್ ಮಾಡ್ತೇನೋ ಅಥವಾ ಹಾಗೆ ಬಿಡ್ತೇನೆ ಅಂಥೇಳಿ ನೋಡ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಗೊತ್ತಾಗುತ್ತೆ ಗೈಸ್. ಓಕೆ, ನನ್ನ ಗುಂಡು ಬಂದ ನಂತರ ಆಮೇಲೆ ಸಿಗ್ತೀನಿ. ಬಾಯ್. ಹೊರಟೆ ಆಯಿತು. ಇವಾಗ ಗುಂಡು ಬಂದು 8:20 ಬಂತು. ಸೊ ಐ ಆಮ್ ರೆಡಿ. ಗುಂಡು ಬಂದಿದ್ದಾಳೆ. ಗುಂಡು ಹೊರಡಿ ಇಲ್ಲಿ ಬಂದು ವಾಪಸ್ ಹೊರಡ್ತಾ ಇದ್ದಾಳೆ. ಪ್ರವೀಣ ರೀಕ್ಷಾ ಕಾಲ್ ಮಾಡಿದ, ಬರ್ತಾನಂತೆ. ಇಲ್ಲಿ ಗುಂಡು ಬ್ಲೂ ಗೈಸು. ಇದು ಅನ್ಎಕ್ಸ್ಪೆಕ್ಟೆಡ್. ಆಗಲೇ ಹೇಳಿದ್ದೀನಿ ಬ್ಲೂ ಅಂತ. ಈಗ ನಂದು ಸ್ಕೈ ಬ್ಲೂ, ಅವಳದು ಸ್ಕೈ ಬ್ಲೂ. ಸೊ ವೆಯ್ಟ್, ನಂದು ಔಟ್ಫಿಟ್ ಔಟ್ಫಿಟ್ ತೋರಿಸ್ತೇನೆ ಗೈಸ್. ನೋಡಿ, ಇದು ಗುಂಡುದು ಡ್ರೆಸ್ ಗೈಸ್. ಇದು ನೋಡಿ, ಇಲ್ಲಿ ಪುಗ್ಗ. ಆ್ಯಂಡ್ ಓಕೆ, ಸೂಪರ್. ಚಪ್ಪಲ್ ಸರಿ ಹಾಕಲಿಲ್ಲ. ಫಿಟ್ಟಿಂಗ್ ಎಲ್ಲ ಮಾಡಿಸಿಲ್ಲ ಗೈಸ್, ಲೂಸ್ ಇದೆ. ಬ್ಲಾಕ್ ಗೈಸ್, ಫುಲ್ ಬ್ಲಾಕ್. ಆಟೋದಲ್ಲಿ ಹೋಗ್ತಿದ್ದೇವೆ. ಪ್ರವೀಣ ನಂದು ಬರಲ್ಲ ಅಂತೇಳಿ, ಇದು ಬ್ಲಾಕ್ ಇರ್ತದೆ ಅಂತೇಳಿ, ಬಟ್ ಹೋಗು ಅಂತೇಳಿ ಬಂದ್ವಿ. ಇಲ್ಲಿ ಫುಲ್ ಬ್ಲಾಕ್. ಬಲ ಗೈಸ್, ನಾವು ರೀಚ್ ಆದ್ವಿ. ಹೋಗ್ತಾ ಇದ್ದೇವೆ. ಜನ ನೋಡಿ. ಸ್ಫೂರ್ತಿ ಅದರ ಆಪೋಸಿಟ್ ಇದೆ ನೋಡಿ, ಗೋಬಿದು ತಿಂತಾ ಇದೆ. ಬೊರ್ ಚೊಂಜಾಯಿಟ್ಟು ಕೂತ್ವಿ ನಾವು ಚೌಕಾಡಿ ಮೇಲೆ. ಇಲ್ಲಿ ಕುತ್ಕೊಂಡು ಇಬ್ರು ಗೈಸ್. ಇನ್ನು ಮಾನ್ಯನವ್ರು ಜಾಯಿನ್ ಆಗಬೇಕಷ್ಟೇ. ಅಲ್ಲಿ ನೋಡಿ, ಆ ಥರ ಇದೆ ಅಲ್ವಾ, ಅದರಲ್ಲಿ ಕೂತಿದ್ದು ಗೈಸ್. ಓಕೆ, ಮೇಲೆ ಹೋಗ್ತಿದ್ದೆ. ನಾನು ಕಟ್ ಮಾಡ್ತೀನಿ. ಬೈ. ಗೈಸ್,
ಇದರಲ್ಲಿ ಕೂರ್ಬೇಕು ಅಂತ ತುಂಬ ಆಸೆ ಗೈಸ್. ಮಾನ್ಯ ಆ್ಯಂಡ್ ದಿವ್ಯ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೇವೆ. ಸಿ ನೋಡಿ, Don't know why you left me bleeding with a broken heart. Tell me if I deserve this feeling. I thought that you know that we had something special till you end up all this way. Please tell me why you left me bleeding with a broken heart. Tell me why I deserve this feeling. I thought that you loved me, I thought that you need me till you end up all this way. Have you forgot all the ಗೈಸ್ ನೋಡಿ, ಇವರಿಗೋಸ್ಕರ ವೆಯ್ಟ್ ಮಾಡಿದ್ದು ಈಗ ಬಂದರು. ಆ್ಯಂಡ್ ಅಗೇನ್ ಇದರಲ್ಲಿ ಕೂರ್ಲಿಕ್ಕೆ ಬಂದೇವೆ ನೋಡಿ. ಪುಯ್ದಿ ಪುಯ್ದಿ ನೋಡಿ, ಬೈತಾ ಇದ್ದಾಳೆ ಅವಳು. ಅದರಲ್ಲಿ ನಾನು ಮತ್ತೆ ಗುಂಡು ಕೂತ್ಕೊಂಡ್ವಿ. ಇವಾಗ ಇವ್ರು ಬಂದ್ರಲ್ವಾ, ಅದಕ್ಕೆ ಇದರಲ್ಲಿ ವಾಪಸ್ ಕೂರ್ಲಿಕ್ಕೆ ಬಂದ್ವಿ. ಅದೇ ಥರದ್ದು ಇನ್ನೊಂದು ದೊಡ್ಡದಿದೆ ಇದು. ವೇಟಿಂಗ್ ಗೈಸ್, ಲೈನಲ್ಲಿ ಇವರಿಗೆ ವೆಯ್ಟ್ ಮಾಡಿ ಇಷ್ಟೊತ್ತಾದದ್ದು. ಅದ್ರಲ್ಲಿ ಕೂತ್ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಇದ್ರಲ್ಲಿ ಕೂರಬೇಕು ಅಂತೇಳಿ ಬಂದು ಕ್ಯೂ ಅಲ್ಲಿ ನಿಂತಿದ್ದೀವಿ. ಇಲ್ಲಿ ಜೋರು ಮ್ಯೂಸಿಕ್ ಹಾಕಿದ್ದಾರೆ ಗೈಸ್. ಗೈಸ್ ಇದರಲ್ಲಿ ಕೂತ್ಕೊಳ್ಳಿ ಹೋಗ್ತದೇವೆ ನಾವು ನೋಡಿ. ಗೈಸ್ ಇವಾಗ ಇದ್ರಲ್ಲಿ ನಾವು ಕೂತ್ಕೋತೀವಿ. ಓ, ಒಂದು ಟಾಪಲ್ಲಿ ಬರ್ತೀನಿ ಮಗ. ಕ್ರೇಜಿ. ಕ್ಯೂ ಅಲ್ಲಿ ನಿಂತಿದ್ದೀವಿ ಗೈಸ್. ಸಿಕ್ಕಾಬಡೆ ಜನ. ಇದನ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತೇಳಿ ಫೈನಲಿ ನಾವು ಕೂತ್ವಿ. ಇಬ್ಬಿಬ್ಬರು ಕೂರ್ಲಿಕ್ಕೆ, ನಾನು ಮತ್ತು ಗುಂಡು ಕೂತ್ವಿ. ಹಿಂದೆ ಸೀಟಲ್ಲಿ ದಿವ್ಯ ಕೂತ್ಲು. ನಾವು 3 ಜನ ಹೋಗಿರೋದು. ಕೆಳಗಡೆಯಿಂದ ಮಾನ್ಯ ವೀಡಿಯೋ ಮಾಡ್ತಿದ್ಲು. ನಂದು ಮೊಬೈಲ್, ಬ್ಯಾಗ್ ಎಲ್ಲನೂ ಕೊಟ್ಟಿದ್ದೆ, ಬಿಕಾಸ್ ಅದು ಟಾಪಲ್ಲಿ ಹೋಗೋದ್ರಿಂದ ಏನಾದರೂ ಡ್ರಾಪ್ ಆದರೆ ಅಂತೇಳಿ. ಆ್ಯಂಡ್ ಇದ್ರಲ್ಲಿ ಕೂತ್ವಿ. ಲಿಟ್ರಲಿ ಕ್ರೇಜಿ ಎಕ್ಸ್ಪೀರಿಯನ್ಸ್ ಗೈಸ್. ಅದು ಟಾಪಲ್ಲಿ ಹೋಗ್ಬೇಕಾದ್ರೆ ನಾವು ನೆಲದ ಮೇಲೆ ಕಾಲಿಟ್ಟಿರ್ತೀವಲ್ಲ, ಲೈಕ್ ಕೂತಿರ್ತೀವಲ್ಲ ಪ್ರಾಪರಾಗಿ, ಅದು ಕಾಲೇ ನಿಲ್ಲಲ್ಲ ಗೈಸಲ್ಲಿ ಟಾಪಲ್ಲಿ ಹೋಗ್ಬೇಕಾದ್ರೆ. ನೋಡಿ ಅಲ್ಲಿ ಆ ಟಾಪಲ್ಲಿ ಹೋಗ್ಬೇಕಾದ್ರೆ ಅಂತ ಕ್ರೇಜ್ ಎಕ್ಸ್ಪೀರಿಯನ್ಸ್. ಇದರಲ್ಲಿ ಕೂತವ್ರಿಗೆ ಮಾತ್ರ ಗೊತ್ತು ಆ ಎಕ್ಸ್ಪೀರಿಯನ್ಸ್. ಸಾರಿ ಫಾರ್ ದಟ್, ನಂದು ವಾಯ್ಸ್ ಬಿದೋಗಿದೆ. ನೆಕ್ಸ್ಟ್ ಡೇ ನಾನು ಇದು ಎಡಿಟ್ ಮಾಡ್ತಿರೋದು. ಸಂಡೇ ಎಡಿಟ್ ಮಾಡ್ತಿರೋದು ಬೆಳಗ್ಗೆ. ಟೋಟಲಾಗಿ ಇಟ್ ವಾಸ್ ಅ ರಿಯಲಿ ಕ್ರೇಜ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕೂರಬೇಕು ಅಂತ ಆಸೆ ಇತ್ತು, ಬಟ್ ಕೂತಾದಮೇಲೆ ನಾನು ಕಣ್ಣೇ ಮುಚ್ಚಿದ್ದೇನೆ. ಕಣ್ಣು ಎಲ್ಲೂ ಓಪನೇ ಮಾಡಿಲ್ಲ ನಾನು. ಈ ಕಡೆಯಿಂದ ಗುಂಡು ಕಿರ್ಚಾಡ್ತಿದ್ದಾಳೆ. ನಂಗೆ ಅದೊಂದು ಭಯ, ಅದಕ್ಕೆ ಅವಳ ಜೊತೆ ಹೇಳ್ತಿದ್ದೆ, ಪ್ಲೀಸ್ ಕಿರ್ಚಾಡಬೇಡ ನೀನು ಅಂತೇಳಿ.
ಅಡ್ಡ ಬರ್ತದೆ ಅಡ್ಡದಿ ನಾನು ಕ್ಯೂಟ್ ನಿಸರ್ಗಲ್ಲಿ ಪಡೆಗಳು ಸಿಕ್ಕಿದಿಲ್ಲ ನಮಗೆ ವಸ್ತು ಪ್ರದರ್ಶನಕ್ಕೆ ಬಂದದ್ದು ಇದು ನಿಂಚನ ಇದು ಓಸಿಯಲ್ಲಿ ಸಿಕ್ಕಿದ್ದು ಜಾಕೆಟ್ ಇಲ್ಲಿ ಎಂತಿಲ್ಲ ಇದು ವಸ್ತು ಪ್ರದರ್ಶನ ಗೈಸ್ ಅವಳಿಗೋಸ್ಕರ ಬಂದದ್ದು ಮಾನ್ಯ ಓಲಲ್ಲ ಅವಳಿಗೋಸ್ಕರ ಬಂದದ್ದು ಬುಕ್ಕಿಗೆ ನೋಡಿ ಬುಕ್ ತಗೊಳ್ತೀಯ ನೀನು ಬುಕ್ ಓದುವ ಮುಖನ ಗೈಸ್ ಇದು ನೋಡಿ ನೋಡಿ ಇಂಚಿನಂಗ್ಲ ಅವು ಉಂಡತಾ ಇಂಚ ಇಂಚ ತಿರ್ಗುದು ಇಂಚ ಉಂಟುಂಡುತ್ತಲ್ಲ ಅವೇ ಟೆಂಗ್ಲು ಕುಲ್ಲುದ ಅಲ್ಲಿ ಬುಕ್ ತಗೊಳ್ಳಿಗೆ ಬಂದಿದ್ದಾಳೆ ಮಾನ್ಯ ಜಸ್ಟ್ ಅವಳಿಗೋಸ್ಕರ ಬಂದದ್ದು ಗೈಸ್ ಗುಂಡು ಅತ್ತೆ ಮತ್ತು ಅವರು ದಿವ್ಯ ಎಲ್ಲ ಅಲ್ಲಿದ್ದಾರೆ ನಾವು ಇಲ್ಲಿ ತನಕ ನಡ್ಕೊಂಡು ಬಂದದ್ದು ನೋಡಿ ಅದು ಎಂಟ್ರೆನ್ಸ್ ಅದೆಲ್ಲ ವಸ್ತು ಪ್ರದರ್ಶನ ಗೈಸ್ ಫುಲ್ಲು ಹೋಗ್ಲಿಕ್ಕಿಲ್ಲ ಜಸ್ಟ್ ಒಂದು ಬುಕ್ ಮಾತ್ರ ತಗೊಳ್ಳಿಕ್ಕೆ ಅವಳಿಗೋಸ್ಕರ ಇಲ್ಲಿಗೆ ಬಂದದ್ದು ಟೈಮ್ ಎಷ್ಟಾಯಿತು ಗೊತ್ತಾ 1:34 ಇಲ್ಲಿ ನೋಡಿ ಚುಪ್ಪಿ ಎಲೆ ಗೌತಮ್ ಅವನಿಗೆ ಬುಕ್ ಬೇಕಂತೆ ನೋಡಿ ಇವ್ರು ಬರೋದಿಲ್ಲ ಅಂತ ಹೇಳಿದ್ದು ಈಗ ಬಂದಿದ್ದಾರೆ ನೋಡಿ ಇಲ್ಲಿ ಇವಳು ಕೋಪ ಆದದ್ದು ನನ್ನ ಜೊತೆ ಯಾಕಂದ್ರೆ ಮಿಸ್ಅಂಡರ್ಸ್ಟ್ಯಾಂಡ್ ಆಯಿತು ಏನ್ಚಿನ ಬೇಟ ಅವಲ್ ಬರೋದೆ 95 ದಿನ ಗೈಸ್ ಇದು ನೋಡಿ ಡ್ರೈ ಫ್ರೂಟ್ಸ್ ಇದು ₹20 ಏನ್ ತಗೊಂಡ್ರು ₹20 ಇಲ್ಲಿ ಕಾಣಿಸಲ್ಲ ನಿಂಗೆ ಬೋರ್ಡ್ ಸಬ್ಸ್ಕ್ರೈಬರ್ ಬೇಕಾ ಹೌದು ಬೇಕು ಮತ್ತೆ ನಿಮ್ಮ ವಿಡಿಯೋ ಮಾಡೋದೇ ಆಗಿದೆ ನಂದು ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಕಿದ್ರು ಗೈಸ್ ಹೋಲ್ ತುಕ ನಿನ್ನೋಂಡು ಗೈಸ್ ನೋಡಿ ಇದು ಗುಂಡುದು ಇಲ್ಲಿ ನೋಡಿ ಒಂದೇ ದಿವಸ ಮತ್ತೆ ಮನೇಲಿ ಹೋಗಿ ಬಿಸಾಡ್ತಾಳೆ ಮತ್ತೆ ಇದನ್ನೆಲ್ಲ ಚಿಕನ್ಗೆ ಬೇಕಾಗ್ತದೆ ಪದಾರ್ಥ ಮಾಡಿದ್ರಲ್ಲ ಚಿಕನ್ನು ಇಲ್ಲಿ ನೋಡಿ ಗೈಸ್ ಎಂತ ಇದು ಚಿಕ್ಕ ಮಕ್ಕಳು ನೈಸು ಇದು ಊದುಬತ್ತಿ ಅಲ್ಲ ಇದು ಚಾಕಿ ಕೈಸಲ್ಲಿ ನೋಡಿ ಅದು ನನ್ನ ಸಬ್ಸ್ಕ್ರೈಬರ್ ಇಲ್ಲಿ ವೈಟ್ ಚೂಡಿ ಅವರು ಬರೀ ಇಲ್ಲೇ ಸುತ್ತುತ್ತಾ ಇದ್ದೇವೆ ನಾವು ಇದು ನೋಡಿ ಅತ್ತೆ ದೆತ್ತೊಂದು ಮಾಣಿ ಒಂದು ಪೋಸ್ಟ್ ಆಫೀಸ್ ಇದೆ ಗೈಸ್ ಅಲ್ಲಿ ಗೈಸ್ 2:00 ಇಲ್ಲ ಇತ್ತು ಗೈಸ್ ಇನ್ನು ನಾವು ಮೈನ್ ಇದಿದ್ದಲ್ವಾ ದ್ವಾರ ಅಲ್ಲಿ ಎಲ್ಲ ಶಾಪಿಂಗೇ ಮಾಡಲಿಲ್ಲ ಹೋಗ್ತಾ ಇದ್ದೇವೆ ಮೈನ್ ಎಂಟ್ರೆನ್ಸಿಗೆ ಧರ್ಮಸ್ಥಳದ್ದು ಗೈಸ್ ನೋಡಿ ಇಲ್ಲಿ ನೋಡಿ ಇವರು ಸಿಕ್ಕಿ ಒಳ್ಳೆ ಐಸ್ ಕ್ರೀಮ್ ಲೆತ್ತೋಣ ನೋಡಿ ಇವರೆಲ್ಲ ಕಾದು ಕೂತದಂತೆ ಇಲ್ಲಿ ನೋಡಿ ಅವನು ಇವರೆಲ್ಲ ಲೈಮ್ ಸೋಡ ಕುಡಿದ್ರು ಗೈಸ್ ಮಾಮಿ ಬುರ್ಚ ಗೈಸ್ ಇದು ನೋಡಿ ಇದು ಗುಂಡು ಮಾನು ತಗೊಂಡಿರೋ ಬುಕ್ಕು ಗೈಸ್ ನೀನು ಜೋಮದ ದುಡಿ ಆ್ಯಂಡ್ ಅನದರ್ ಒನ್ ಮನೋವಿಜ್ಞಾನ ಗುಡ್ ಮಾರ್ನಿಂಗ್ ಕರೆಕ್ಟ್ 4 ಗಂಟೆ ಆಯಿತು ಜಸ್ಟ್ ಇವಾಗ ಬಂದ್ವಿ ಮಾವನ ರಿಕ್ಷಾದಲ್ಲಿ ಅತ್ತೆನವ್ರು ಹೋದ್ರು ಗುಂಡು ಬಾಯ್ ಗುಂಡು ಹೋದ್ಲು ಅವಳ ಮನೆಗೆ ನೋಡಿ ಬಾಯ್ ಮಾಡ್ತಾ ಇದ್ದಾಳೆ ಆ್ಯಂಡ್ ಬೆಳಿಗ್ಗೆ ಆಗ್ತಾ ಬಂತಲ್ಲ ಮನೆಗೆ ಹೋಗ್ತಾನೆ ಅಂತಂದು
ಸೊ ನಾನು ಬಂದೆ ಗೈಸ್. ಗಾಡ್, ನಂದು ಸಬ್ಸ್ಕ್ರೈಬ್ ಸಿಕ್ಕಿದ್ರು. ಐ ಆಮ್ ಸೋ ಹ್ಯಾಪಿ. ಒಂದಿಬ್ಬರು ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ, ಬಟ್ 11-12 ಜನ ಸಿಕ್ಕಿದ್ರು, ಮಾತಾಡಿಸಿದ್ರು. ಸೊ ಕೆಲವ್ರದ್ದು ವೀಡಿಯೋ ಮಾಡಿದ್ದೇನೆ. ಆ್ಯಂಡ್ ಏನು ತೊಗೊಂಡಿಲ್ಲ, ಇಷ್ಟೇ. ಅಮ್ಮನಿಗೆ ಎಂತ ಖರ್ಜೂರ ಹಲ್ವಾ ಅಮ್ಮ, ಅಷ್ಟೇ ಗಾಯ್ಸ್. ಬಾಕಿಲ್ಲದೆ ಪೋಲೆ ಅಮ್ಮನವ್ರು ಮಲಗಿದ್ದಾರೆ. ವೈಟ್ ಚಪ್ಪಲ್ ತೋರಿಸ್ತೇನೆ ಧೂಳಿಂದ. ಚಪ್ಪಲಿ ವ್ಯವಸ್ಥೆ ಆಗಿದೆ ನೋಡಿ, ಧೂಳು ಜೊತ್ತಿತ್ತಾರ ಅಲ್ಪ ಎಲ್ಲಿಲ್ಲ ನೋಡಿ. ಮಾಮನ ಹೋಗ್ತಾರೆ ಬೇಲಮ್ಮನ ರಿಕ್ಷಾಡ್ ಬರ್ತೀನಿ ನಮ್ಮ ತಾಲದ ತಂಜಿ ಸರಿ ತಿಂಡಿ ಮಾತ್ರ. ಅಪ್ಪ ಲೈಟ್ ಆಫ್ ಮಾಡ್ತಿತ್ತಾನ ದೊಡ್ಡಮ್ಮ. ಹೋಗಿ ಬಂದ್ವಿ ಗೈಸ್. ಆ್ಯಂಡ್ ಅದೊಂದು ಲಕ್ಷ ದೀಪೋತ್ಸವ ವ್ಲಾಗ್. ನಾನೇನು ತೊಗೊಂಡಿಲ್ಲ, ಇವನ್ ಇಯರಿಂಗ್ಸ್ ಆಗಲಿ ಅಥವಾ ಚಪ್ಪಲ್ ಬೇಕಿತ್ತು, ಬಟ್ ತೊಗೊಳ್ಳಿಲ್ಲ ಏನು ಕೂಡ. ಆ್ಯಂಡ್ ಇದೆ ಇದೊಂದು ಡ್ರೈ ಫ್ರೂಟ್ಸ್ ತೊಗೊಂಡೆ ಅಷ್ಟೇ. ಅದನ್ನ ತೋರಿಸಿದೆ ನನಗೆ ಬ್ಲಾಗಲ್ಲಿ. ಅದು ಬಿಟ್ಟರೆ ಚರ್ಮುರಿದು ಇದು ಅಂತ ಹೇಳ್ತಾರೆ, ಮಂಡಕ್ಕಿ ಮತ್ತು ಇದು ಮಂಡಕ್ಕಿ ಆ್ಯಂಡ್ ಖರ್ಜೂರ ಮತ್ತು ಹಲ್ವಾ ಇದೆ ಗೈಸ್, ಅಷ್ಟೇ. ಬೇರೆ ಎಂತ ತೊಗೊಳ್ಳಿಲ್ಲ. ಆ್ಯಕ್ಚುಲಿ ಪ್ರೀತಿಗೆ ಮತ್ತು ನಮ್ಮದು ನಿಶು ಬಾಬಿಗೆ ತೊಗೊಳ್ಬೇಕು ಅಂದ್ಕೊಂಡೆ. ಎಲ್ಲ ಆಟ ಸಾಮಾನು ಅಷ್ಟು ಒಳ್ಳೆ ಕ್ವಾಲಿಟಿ ಇರಲಿಲ್ಲ, ಏನು ತೊಗೊಂಡಿಲ್ಲ. ಹಾಗಾಗಿ ನೆಕ್ಸ್ಟ್ ಇನ್ನು ಉಜಿರೆ ಜಾತ್ರೆ ಎಲ್ಲ ಇದೆ ಅಲ್ವಾ. ಸೊ ನಂದು ಸಬ್ಸ್ಕ್ರೈಬರ್ ಎಲ್ಲ ಬಂದು ಮಾತಾಡಿಸಿದ್ರು, ತುಂಬ ಖುಷಿ ಆಯಿತು. ಒಂದೆರಡು ಕ್ಲಿಪ್ಪಿಂಗ್ ಇದರಲ್ಲಿದೆ ಈ ಬ್ಲಾಗಲ್ಲಿ. ಸೊ ಸೇಫಾಗಿ ಬಂದ್ವಿ ಗೈಸ್. ಆ್ಯಂಡ್ ತುಂಬ ರಶ್ ಇತ್ತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಇನ್ನು ಮುಖ ಎಲ್ಲ ತೊಳೆದು ಕೂದಲೆಲ್ಲ ಮೇಲೆ ಕಟ್ಟಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳೋದು. ಸ್ವಸ್ತಿ ಅವರಿಗೊಂದು ಇನ್ಫಾರ್ಮ್ ಮಾಡಬೇಕು ಬಂದೆ ಅಂತೇಳಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ವ್ಲಾಗ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಗುಡ್ ಮಾರ್ನಿಂಗ್, ಬಟ್ ನನಗೆ ಗುಡ್ ನೈಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಗೈಸ್. ಬಾಯ್, ಟೇಕ್ ಕೇರ್.